ದರ್ಶನ್ಗೆ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಅರ್ಜಿ ಏನು ಸಲ್ಲಿಕೆ ಮಾಡಲಾಗಿತ್ತು, ಅದರ ವಾದ ನಡೀತಾ ಇದೆ. ಇದೀಗ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಆಗ ಅನಾರೋಗ್ಯ ಹಿನ್ನೆಲೆಯಲ್ಲಿ ಜಾಮೀನು ಪಡ್ಕೊಂಡು ಆಪರೇಷನ್ ಆಗದಿದ್ರೆ ಪಾರ್ಶ್ವವಾಯು ಆಗತ್ತೆ ಅಂತ ಹೇಳಿ, ತೀರಾ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ಜಾಮೀನನ್ನ ಪಡೆದುಕೊಳ್ಳಲಾಗಿದೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಆದಮೇಲೆ 2 ವರದಿಯನ್ನ ನೀಡಲಾಗಿದೆ. ಮೊದಲನೆಯ ವರದಿಯಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ. ತಕ್ಷಣವೇ ಜಾಮೀನು ಬೇಕು ಅಂತ ಹೇಳಿ ಟ್ರೀಟ್ಮೆಂಟ್ ತಗೊಳ್ಳೋಕೆ ಶುರು ಮಾಡಿದ್ರಲ್ಲ, ಅದಾದ ನಂತರ ಆದರೆ 2ನೇ ವರದಿಯಲ್ಲಿ BP ವ್ಯತ್ಯಾಸವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ BPಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ. 2ನೇ ದಿನಕ್ಕೇನೆ BP ವ್ಯತ್ಯಾಸ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೂ BPL ವೇರಿಯೇಷನ್ ಅಂತಿದ್ದಾರೆ. ₹2.25 ಮಾತ್ರೆ ನೀಡಿದ್ರೆ BP ಕಂಟ್ರೋಲಿಗೆ ಬರುತ್ತೆ. ಈಗ ಒಂದು ವಾರದಿಂದ BP ಇದೆ ಅಲ್ವಾ, BP ಮಾತ್ರೆ ಅಂತ ಒಂದಿದೆಯಲ್ಲ, ₹2.25 ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಸಂಪರ್ಕಿಸಿದ ವೈದ್ಯರು ನನಗೆ ಇದನ್ನು ಹೇಳಿದ್ದಾರೆ. ಅಂದರೆ ಇಲ್ಲಿ ವಾದ ಮಂಡಿಸೋದಕ್ಕಿಂತ ಮುಂಚೆ ಅವರು ಕೂಡ ಒಂದಷ್ಟು ಡಾಕ್ಟರ್ಸ್ನ ಕೇಳ್ತಾರೆ. ಸೊ ನಾನು ಸಂಪರ್ಕ ಮಾಡಿದ ಡಾಕ್ಟರ್ ಅದನ್ನು ಹೇಳಿದ್ದಾರೆ. ಸರ್ಜರಿಗೆ 20 ದಿನಗಳಿಂದ ತಯಾರಿ ಮಾಡ್ತಾನೇ ಇದ್ದಾರೆ. BP ಕಂಟ್ರೋಲಲ್ಲಿಲ್ಲ, ಮಾತ್ರೆ ಕೊಡ್ಬೋದಿತ್ತು ಅನ್ನೋದು ಇಲ್ಲಿ ವಾದ. BPಯಲ್ಲಿ ವ್ಯತ್ಯಾಸವಾಗ್ತಿದೆ ಅಂತ ವರದಿಯನ್ನ ಅವತ್ತಿನಿಂದ ಇವತ್ತಿನವರೆಗೂ ಕೊಡ್ತಾನೆ ಬರ್ತಾ ಇದ್ದಾರೆ. ₹2.25 BP ಮಾತ್ರೆ, ಅದನ್ನು ಕೊಟ್ರೆ BP ಕಂಟ್ರೋಲಿಗೆ ಬರುತ್ತೆ, ಆಮೇಲೆ ಸರ್ಜರಿ ಮಾಡಬಹುದು. ಆದರೆ ಇವರು 25 ದಿನದಿಂದಲೂ ಕೂಡ ಸರ್ಜರಿಗೆ ಸಿದ್ಧತೆ ಮಾಡ್ಕೊಂಡೇ ಬಂದಿದ್ದಾರೆ. ಇದು ಪೊಲೀಸರ ಪರವಾಗಿ ವಕೀಲರು ವಾದವನ್ನು ಮಂಡಿಸ್ತಾ ಇರುವಂತ ರೀತಿ. ಅಂದ್ರೆ ಬೇಕು ಅಂತ ಈ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾ ಇಲ್ವಾ, BPಯ ನೆಪ ಒಡ್ಡುತ್ತಿದ್ದಾರ ಪ್ರಶ್ನೆ. ಸರ್ಜರಿಗೆ 20 ದಿನ ಬೇಕಾ ತಯಾರಿ ಮಾಡ್ಕೊಳ್ಳೋದಕ್ಕೆ, ಈ ಆಂಗಲ್ ನಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. BP ಕಂಟ್ರೋಲಿಗೆ ಸಿಗ್ಲಿಲ್ಲ ಅಂದ್ರೆ ಮಾತ್ರೆಗಳಿದೆಯಲ್ಲ, BPಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಅಂದ್ರೆ ಮಾತ್ರೆ ಕೊಡ್ಬೋದಲ್ಲ. ನಾನು ವೈದ್ಯರನ್ನ ಸಂಪರ್ಕಿಸಿದಾಗ ಅವ್ರು ಹೇಳಿದ ಹೀಗೆ, ಮಾತ್ರೆ ಕೊಡಬಹುದು ಅಂತ. ಆದ್ರೆ ಇವರು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇಲ್ಲ, ಸರ್ಜರಿಗೆ ಬರೀ ಸಿದ್ಧತೆ ಮಾಡ್ಕೊಂಡು ಬರ್ತಾ ಇದ್ದಾರೆ. 20 ದಿನಗಳಿಂದಲೂ ಸಿದ್ಧತೆ. ಇದನ್ನ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ನಾವು ಇವತ್ತೆಲ್ಲ ನಾಳೆ ಸರ್ಜರಿ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ, ಸರ್ಜರಿ ಮಾತ್ರ ಆಗ್ತಾ ಇಲ್ಲ. ಇದು ಜಡ್ಜ್ ಮುಂದೆ SPPಯ ವಾದ. BPಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಟ್ರೀಟ್ಮೆಂಟ್ಗೆ ಅಂತ ಹೋಗಿ 2ನೇ ದಿನದಿಂದಲೇ BPಯಲ್ಲಿ ವ್ಯತ್ಯಾಸ ಆಗಕ್ಕೆ ಶುರು ಆಗಿದೆ. ನಾವು ಸರ್ಜರಿ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಆಕ್ಷೇಪವನ್ನು ಸಲ್ಲಿಕೆ ಮಾಡಿರಲಿಲ್ಲ. ಆದರೆ ಸರ್ಜರಿ ಆಗಿಲ್ಲ, ಅದಕ್ಕೆ ಆಕ್ಷೇಪವನ್ನು ಸಲ್ಲಿಕೆ ಮಾಡ್ತಾ ಇದ್ದೀವಿ. ದರ್ಶನ್ಗೆ ರೆಗ್ಯುಲರ್ ಬೇಲ್ನ ಟೆನ್ಷನ್ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಮಧ್ಯಂತರ ಜಾಮೀನು ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಾದ ಮಂಡಿಸಲಾಗ್ತಾ ಇದೆ. ಈ ಮಧ್ಯಂತರ ಜಾಮೀನನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನೋ ವಾದವು ಇನ್ನೊಂದು ಕಡೆಯಲ್ಲಿ ಆಗ್ತಾ ಇದೆ. ₹2.25ಗೆ BP ಮಾತ್ರೆ ಬರುತ್ತೆ. ಆ BP ಮಾತ್ರೆಯನ್ನು ಕೊಟ್ಟು BPಯನ್ನು ಕಂಟ್ರೋಲಿಗೆ ತಂದು ಆಮೇಲೆ ಟ್ರೀಟ್ಮೆಂಟನ್ನು ನೀಡಬಹುದು, ಸರ್ಜರಿಯನ್ನು ಮಾಡಬಹುದು. ಆದರೆ ಇವ್ರು ಹಾಗೆ ಮಾಡ್ತಾ ಇಲ್ಲ. 20 ದಿನದಿಂದಲೂ ಕಾಯ್ಕೊಂಡು ಕೂತಿದ್ದಾರೆ. ನಾವು ಅದನ್ನು ಕಾಯ್ತಾ ಇದ್ವಿ. ಇವತ್ತಾಗ್ಬೋದು ನಾಳೆ ಆಗ್ಬೋದು, ಇವತ್ತಾಗ್ಬೋದು ನಾಳೆ ಆಗ್ಬೋದು ಅಂತ ನಾವು ಕಾಯ್ತಾ ಇದ್ವಿ. ಸರ್ಜರಿ, ಸೋಪ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಪೌಡ್ರ್ ಹಾಕ್ಕೊಳ್ಳಿ. ಮೊದಲು ದರ್ಶನ್ಗೆ ಸರ್ಜರಿ ಮಾಡ್ತೀವಿ ಅಂತ ಹೇಳಿ, ಟ್ರೀಟ್ಮೆಂಟ್ ಮಾಡ್ತೀವಿ ಅಂತಲೇ ಹೇಳಿ ಬೇಲ್ ತೆಗೆದುಕೊಂಡು ಹೋಗಿರೋದು. ಆದರೆ ಇವರು ಅದ್ಯಾವುದನ್ನು ಮಾಡ್ತಾ ಇಲ್ಲ. ಫಿಸಿಯೋಥೆರಪಿ ಮಾಡಿಸೋದಾದರೆ ಇಲ್ಲೇ ಮಾಡಿಸಿ ಅಂತ ಅವತ್ತು ಹೇಳಿದರು. ಇಲ್ಲ ಫಿಸಿಯೋಥೆರಪಿ ಆಗೋದೇ ಇಲ್ಲ, ಸರ್ಜರಿನೇ ಮಾಡಿಸ್ಬೇಕು ಅಂತ ಹೇಳಲಾಗಿತ್ತು. ಆದರೆ ಈಗ ಮಾಡಿಸ್ತಿರೋದು ಏನು, ಫಿಸಿಯೋಥೆರಪಿನೇ, ಸರ್ಜರಿ ಆಗ್ತಿಲ್ಲ. ಈಗ ಅದೇ ವಿಚಾರವನ್ನು ವಕೀಲರು ಪ್ರಸ್ತಾಪಿಸ್ತಾ ಇದ್ದಾರೆ. SPP ಪ್ರಸನ್ನಕುಮಾರ್ ಅವರು ಈ ಪಾಯಿಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಏನಾಗ್ತಾ ಇದೆ, ದರ್ಶನ್ಗೆ ಮಧ್ಯಂತರ ಬೇಲ್ ಸಿಕ್ಕಿ ಅವ್ರು ಹಾಸ್ಪಿಟಲ್ಗೆ ಹೋದ ನಂತರ
ಏನಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜಾಮೀನು ಹಿಂಪಡೆಯೋದಕ್ಕೆ ಮೊದಲೇ ಅರ್ಜಿ ಹಾಕ್ಬೋದಿತ್ತಲ್ಲ ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಿದ್ದಾರೆ. ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ ಅಂತ ನಾವು ಕಾಯ್ತಾ ಇದ್ವಿ ಅಂತ. ಮಧ್ಯಂತರ ಜಾಮೀನನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ದಾರೆ. ಸರ್ಜರಿ ಬಗ್ಗೆ ಕೋರ್ಟ್ಗೆ ನಾವು ತಿಳಿಸ್ತೀವಿ ಅಂತ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ SPP ವಾದ ಸಿನಿಮಾ ಕಥೆಗಳನ್ನು ಹೇಳ್ತಾನೇ ಬರ್ತಾ ಇದ್ದಾರೆ. ಇದು ಸಿನಿಮಾ ರೀತಿಯಲ್ಲಿದೆ, ಸಿನಿಮಾ ಕಥೆಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. 5ನೇ ವಾರ ಆದರೂ ಸರ್ಜರಿಗೆ ತಯಾರಿ ಮಾಡಲಾಗ್ತಾ ಇದೆ ಅಂತಾರೆ. 5 ವಾರ ಕಳೆದು ಬರೀ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ. ಸರ್ಜರಿ ಮಾಡಿಸ್ಕೊಳ್ತೀವಿ, ಸರ್ಜರಿ ಮಾಡಿಸ್ಲೇಬೇಕು, ಶೀಘ್ರವೇ ಸರ್ಜರಿ ಆಗಬೇಕು, ಇಲ್ಲ ಕಷ್ಟ ಅಂತ ಹೇಳಿ ಬಂದವರು ಈ 6 ವಾರಗಳ ಬೇಲ್ನಲ್ಲಿ 5 ವಾರ ಫಿಸಿಯೋಥೆರಪಿನೇ ಮಾಡಿಸಿದ್ದಾರೆ. ಯಾಕೆ ಬರೀ ಫಿಸಿಯೋಥೆರಪಿನೇ ಮಾಡಿಸ್ತಾ ಇದ್ದೀರಾ, ಯಾವಾಗ ಸರ್ಜರಿ ಮಾಡಿಸ್ತೀರಾ ಅಂತಂದರೆ BP ಕಂಟ್ರೋಲಿಗೆ ಬರಲ್ಲ ಅಂತಾರೆ. BP ಕಂಟ್ರೋಲಿಗೆ ಬರಬೇಕು ಅಂತ ಅಂದರೆ ₹2.25 BP ಮಾತ್ರೆ ಇದೆ, BP ಮಾತ್ರೆ ತಗೋಬೋದು, ಆದರೂ ಕಂಟ್ರೋಲಿಗೆ ಬರ್ತಿಲ್ಲ ಅಂತಂತಿದ್ದಾರೆ. ಈ ರೀತಿ ಬರೀ ಸಿನಿಮಾ ಕಥೆಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇವರ ಮಧ್ಯಂತರ ಜಾಮೀನು ಏನಿದೆ ಅದನ್ನು ಕ್ಲೋಸ್ ಮಾಡಬೇಕು. ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡೋದಾಗಿರ್ಬೋದು ಅಥವಾ ಈ ಜಾಮೀನು ಏನಿದೆ ಅದನ್ನು ಕೊಡಬಾರ್ದು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಲಾಗ್ತಾ ಇದೆ. ದರ್ಶನ್ಗೆ ಢವ ಹೆಚ್ಚಾಗ್ತಾ ಇದೆ. BGS ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಸದ್ಯ ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಏನು ಎತ್ತ ಗೊತ್ತಿಲ್ಲ, ಯಾರನ್ನು ಒಳಗೂ ಬಿಡಲ್ಲ. ಸ್ಪಂದಿಸ್ತಾ ಇದ್ದಾರಾ, ಚೇತರಿಕೆ ಆಗಿದ್ದಾರಾ, ಹದಗೆಟ್ಟು ಹೋಗಿದ್ದೀಯಾ, ಹಾಸಿಗೆ ಹಿಡಿದು ಬಿಟ್ಟಿದ್ದಾರಾ, ಪರವಾಗಿಲ್ಲ ಓಡಾಡೋ ಥರ ಇದ್ದಾರಾ ಗೊತ್ತಿಲ್ಲ, ಮಾಹಿತಿ ಬಿಟ್ಕೊಡ್ತಾ ಇಲ್ಲ. ಇದ್ರ ಮಧ್ಯದಲ್ಲಿ ಇನ್ನೂ ಒಂದು ಸ್ವಲ್ಪ ವಾರಗಳ ಕಾಲ ಸಮಯಾವಕಾಶ ಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೇಗೆ ಸಾಧ್ಯ ಅದು? ಇವರು ಹಾಸ್ಪಿಟಲ್ ಸೇರಿ 5 ವಾರ ಆಯಿತು. 5 ವಾರದಿಂದಲೂ ಸಿನಿಮೀಯ ರೀತಿಯಲ್ಲಿ ಕತೆ ಹೇಳ್ತಾ ಇದ್ದಾರೆ. ಇವತ್ತು ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ, ಇವತ್ತು ಸರ್ಜರಿ ಮಾಡಿಸ್ತಾರೆ, ನಾಳೆ ಸರ್ಜರಿ ಮಾಡಿಸ್ತಾರೆ, ಸಿದ್ಧತೆ ಮಾಡ್ಕೊಂಡು ಬಿಟ್ಟಿದ್ದೀವಿ, ಇನ್ನೇನು ಸರ್ಜರಿ ಆಗೇ ಬಿಡುತ್ತೆ. ಇನ್ನು ಫೆಬ್ರವರಿಯಲ್ಲಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾರೆ. ಖುದ್ದು ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ರಿಪ್ಲೈಯನ್ನು ಮಾಡಿದ್ದಾರೆ, ಮತ್ತೆ ವಾದ ಮಾಡ್ತಾ ಇದ್ದಾರೆ. ನಿನ್ನ ನಂಬರ್ ಕಳಿಸುವಂಥ ಸಂದೇಶವನ್ನು ಕಳಿಸಿದ್ದಾಳೆ. ಫೆಬ್ರವರಿಯಲ್ಲಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾನೆ. ಖುದ್ದು ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ರಿಪ್ಲೈ ಮಾಡಿದ್ದಾಳೆ. ಬ್ಲಾಕ್ ಮಾಡುವ ಆಪ್ಷನ್ಸ್ ಇತ್ತು, ಬ್ಲಾಕ್ ಮಾಡಬಹುದಿತ್ತು. ನಿನ್ನ ನಂಬರನ್ನು ಕಳಿಸುವಂತೆ ಈ ಕಡೆಯಿಂದ ಮೆಸೇಜ್ ಹೋಗಿದೆ. ಪ್ರಸನ್ನಕುಮಾರ್ ಅವರ ವಾದ. ಅವತ್ತು ಏನೇನು ಘಟನೆ ನಡೆದಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ವಾದ ಮಂಡಿಸ್ತಾ ಇದ್ದಾರೆ. ಇದು ನನ್ನ ನಂಬರ್ ಅಂತ ಪವಿತ್ರ ಗೌಡ ಪವನ್ ನಂಬರ್ ಕೊಟ್ಟಿದ್ದಾಳೆ. ಹೇಗೆ ಟ್ರ್ಯಾಪ್ ಮಾಡಿದ್ರು ರೇಣುಕಾಸ್ವಾಮಿಯನ್ನ ಅಂತ ಆ ವಿಚಾರವನ್ನು ಕೂಡ ಇಲ್ಲಿ ಕೋರ್ಟ್ನ ಮುಂದೆ ಪ್ರಸ್ತಾಪಿಸ್ತಾ ಇದ್ದಾರೆ. ಅಶ್ಲೀಲ ಮೆಸೇಜ್ ಕಳಿಸಿದಾಗ ಅದನ್ನು ಬ್ಲಾಕ್ ಮಾಡುವ ಆಪ್ಷನ್ಸ್ ಇದೆ. ಫೆಬ್ರವರಿಯಲ್ಲಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜು ಮಾಡಿದ್ದಾನೆ. ಖುದ್ದು ಪವಿತ್ರ ಗೌಡ ರಿಪ್ಲೈ ಮಾಡಿದ್ದಾಳೆ. ನಿನ್ನ ನಂಬರನ್ನು ಕಳಿಸುವಂಥ ಸಂದೇಶ ಕಳಿಸಿದ್ದಾಳೆ. ಆಮೇಲೆ ಇದು ನನ್ನ ನಂಬರು ಅಂತ ಪವನ್ ನಂಬರ್ ಕಳಿಸಲಾಗಿದೆ. ಈ ಮಧ್ಯಂತರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಈ ವಾದಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದು ಯಾವಾಗ, ಅದಕ್ಕೆ ಏನು ರಿಪ್ಲೈ ಬಂದಿತ್ತು, ಏನಾಗಿತ್ತು ಅನ್ನೋದ್ರ ಬಗ್ಗೆ ವಾದವನ್ನು ಮಂಡಿಸಲಾಗ್ತಾಗಿದೆ. ಸರ್ಜರಿ ಮಾಡಿಸ್ತೀವಿ ಅಂತ ಸಿನಿಮಾ ಕತೆ ಹೇಳ್ತಾ ಇದ್ದಾರೆ ಮತ್ತು ಆವತ್ತಿನ ಘಟನೆ ಏನಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪಿಸಲಾಗ್ತಾ ಇದೆ. ಅಶ್ಲೀಲ ಮೆಸೇಜ್ ಕಳಿಸಿದಾಗ ಅದನ್ನು ಬ್ಲಾಕ್ ಮಾಡುವಂಥ ಅವಕಾಶ ಇದೆ, ಆದರೆ ಇವರು ಬ್ಲಾಕ್ ಮಾಡಿಲ್ಲ. ಪವಿತ್ರ ಬಳಿಕ ಪವನ್ ಮೊಬೈಲ್ನಿಂದ ಮೆಸೇಜ್ ಶುರು ಆಗುತ್ತೆ. ಟ್ರ್ಯಾಪ್ ಮಾಡಿದವತ್ತು ರೇಣುಕಾಸ್ವಾಮಿಯನ್ನು. ಪವನ್ ಮೆಸೇಜ್ ಮಾಡ್ತಿದ್ದಿದ್ದು ಪವಿತ್ರ ರೀತಿಯಲ್ಲಿ. ಪವಿತ್ರನೇ ಮೆಸೇಜ್ ಮಾಡ್ತಾ ಇದ್ದಾಳೆ ಅಂತ ರಿಪ್ಲೈ ಮಾಡಿದ ರೇಣುಕಾಸ್ವಾಮಿ. ಅಲ್ಲಿಂದ ಇಲ್ಲಿಗೆ ಬಾ, ಇಲ್ಲಿಂದ ಅಲ್ಲಿಗೆ ಹೋಗು ಎಲ್ಲ ಮೆಸೇಜ್ ಮಾಡ್ಕೊಳ್ತಾರೆ. ಹೇಗೆ ಪವಿತ್ರ ಗೌಡ ಅಂತ ಹೇಳಿಕೊಂಡು ಪವನ್ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ತಾ ಇದ್ದಂಥ ರೀತಿ ಅದು. ಆದರೆ ಅವತ್ತು ಬ್ಲಾಕ್ ಮಾಡುವ ಆಪ್ಷನ್ ಇತ್ತಲ್ಲ, ಬ್ಲಾಕ್ ಮಾಡಿದರೆ ಇಲ್ಲಿ ತನಕ ವಿಚಾರ ಬರ್ತಾನೆ ಇರಲಿಲ್ಲ. ಆದರೆ ಅದ್ಯಾವುದು ಕೂಡ ಅವರು ಮಾಡಲಿಲ್ಲ.
ನೋಡಿ, ಸರ್ಜರಿ ಮಾಡ್ತಾರೆ ಅಂತ ಕಾಯ್ತಾ ಇದ್ರು, ಸರ್ಜರಿ ಆಗಿಲ್ಲ ಇಲ್ಲಿವರೆಗೂ. ಇವತ್ತು ಕೋರ್ಟ್ನಲ್ಲಿ ಆಗ್ತಿರುವಂಥ ವಾದವನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ಅವತ್ತು ಪವಿತ್ರ ಗೌಡಗೆ ಮೆಸೇಜ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗಿತ್ತು ಅನ್ನುವಂಥ ವಿಚಾರವನ್ನು SPP ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ ಮಧ್ಯಂತರ ಜಾಮೀನು ಏನಿದೆ ಅದನ್ನು ವಿಸ್ತರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರಲ್ಲ, ಅದರ ಬಗ್ಗೆ ಕೂಡ ಮೊದಲಿಗೆ ಮಾತನಾಡಿದ್ದಾರೆ. ಹೇಗೆ ವಿಸ್ತರಿಸೋದು, ಯಾಕೆ ವಿಸ್ತರಿಸಬೇಕು, ಈಗ ಆಲ್ರೆಡಿ ಬೇಲ್ ಕೊಟ್ಟಂಥ ಸಂದರ್ಭದಲ್ಲಿ ಏನು ಮಾಡಿದ್ರು, ಸರ್ಜರಿ ಮಾಡಿಸ್ಲೇಬೇಕು ಅಂತ ಹೇಳಿ ಹೋಗಿ ಸರ್ಜರಿ ಮಾಡಿಸಿದ್ರಾ? ಇಲ್ಲ. ಆ ವಿಚಾರವನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಆಮೇಲೆ ರೇಣುಕಾ ಸ್ವಾಮಿಯನ್ನು ಟ್ರ್ಯಾಪ್ ಮಾಡಿದ್ರಲ್ವ, ಮೆಸೇಜ್ ಮಾಡಿ ಎಲ್ಲಿಗೆ ಕರೆಸ್ಕೋಬೇಕು, ಎಲ್ಲಿಗೆ ಬರೋಕ್ಕೆ ಹೇಳಬೇಕು, ಅದ್ರ ಬಗ್ಗೆ ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ.